ನಾಗಿಣಿ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದ ದೀಕ್ಷಿತ್ ಶೆಟ್ಟಿ ದಿಯಾ ಸಿನಿಮಾ ನಂತರ ಸಾಕಷ್ಟು ಜನಪ್ರಿಯತೆ ಗಳಿಸಿದ್ದಾರೆ. ತೆಲುಗಿನ ದಿ ಗರ್ಲ್ ಫ್ರೆಂಡ್ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಜೊತೆ ನಟಿಸಿರುವ ದೀಕ್ಷಿತ್ 11 ವರ್ಷಗಳ ಸಿನಿಮಾ ಜರ್ನಿಯಲ್ಲಿ ಹೊಸ ಹೆಜ್ಜೆಗೆ ಸಜ್ಜಾಗಿದ್ದಾರೆ. ದಿ ಸಿನಿಮಾಸ್ ಹೆಸರಿನಲ್ಲಿ ನಟ ದೀಕ್ಷಿತ್ ಹೊಸ ಪ್ರೊಡಕ್ಷನ್ ಹೌಸ್ ಅನ್ನು ಕಟ್ಟಿಸಿದ್ದಾರೆ. ಅಷ್ಟೇ ಅಲ್ಲ, ಚಿತ್ರರಂಗದಲ್ಲಿ ತಮಗೆ ಬ್ರೇಕ್ ಕೊಟ್ಟ ಬ್ಲಿಂಕ್ ಚಿತ್ರ ತಂಡದೊಂದಿಗೆ ಸೇರಿಕೊಂಡು ತಮ್ಮ ಮೊದಲ ನಿರ್ಮಾಣದ ಸಿನಿಮಾ ಮಾಡಲು ಮುಂದಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ನೀವು ಕೊಟ್ಟಂತ ಪ್ರೋತ್ಸಾಹದಿಂದ ಕಳೆದ 11 ವರ್ಷಗಳಿಂದ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳಲ್ಲಿ ನಿಮ್ಮನ್ನು ಮನರಂಜಿಸ್ತಾ ಬಂದಿದ್ದೀನಿ. ನೀವು ಕೊಟ್ಟಂತ ಧೈರ್ಯದಿಂದ ಕನ್ನಡ ಜೊತೆಗೆ ತೆಲುಗು, ತಮಿಳ್, ಮಲಯಾಳಂ ಸಿನಿಮಾಗಳನ್ನು ಮಾಡುವಂತ ಶಕ್ತಿ ತುಂಬಿದೆ. ನನ್ನ ಜೊತೆ ನಿಂತಿರ್ತೀರಾ, ಧೈರ್ಯವನ್ನ ಕೊಡ್ತೀರಾ ಅನ್ನೋ ನಂಬಿಕೆಯಲ್ಲಿ ಕಲಾವಿದನ ಪಾತ್ರದ ಜೊತೆಗೆ ಇನ್ನೊಂದು ಹೊಸ ಜವಾಬ್ದಾರಿಯನ್ನು ಹೆಗಲೇರಿಸ್ಕೊತಾ ಇದ್ದೀನಿ. ಅದೇ ನಿರ್ಮಾಣ ಸಂಸ್ಥೆ. ಹೌದು, ಒಂದು ಇಂಡಿಪೆಂಡೆಂಟ್ ಸಿನಿಮಾವನ್ನ ಮಾಡೋದಕ್ಕೆ ತಂಡವನ್ನ ಕಟ್ಕೊಂಡು ಈ ಸಂಸ್ಥೆಯನ್ನು ಶುರು ಮಾಡಿದ್ದೀನಿ. ಈ ಸಂಸ್ಥೆಯನ್ನು ಶುರು ಮಾಡುವ ಮುಖ್ಯ ಉದ್ದೇಶ, ನಾನು ಕಲಾವಿದನಾಗಿ ಶುರು ಮಾಡಿದಾಗ ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವಕಾಶಗಳು ಕೊಟ್ಟಿದ್ದಕ್ಕೇನೆ ಇವತ್ತು ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿದ್ದು, ಹಾಗೆ ನನ್ನ ಸುತ್ತ ಇರುವ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡುವ ಅನ್ನುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸಂಸ್ಥೆಯ ಮೊದಲನೇ ಸಿನಿಮಾನ ನಿರ್ದೇಶನ ಮಾಡ್ತಿರೋದು ಬ್ಲಿಂಕ್ ಖ್ಯಾತಿಯ ಶ್ರೀನಿಧಿ ಬೆಂಗಳೂರು ಅವರು. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಬ್ಲಿಂಕ್ ತಂಡನೇ ಮುಂದುವರಿತಾ ಇದೆ. ಸೊ ನಮ್ಮ ಜೊತೆ ನಿಲ್ಲಿ, ಪ್ರೀತಿ ಇರಲಿ, ಧೈರ್ಯ ತುಂಬಿ ಈ ಹಾದಿಲಿ ನಮ್ಮ ಜೊತೆಲಿರಿ. ನಿರ್ಮಾಣ ಸಂಸ್ಥೆಯ ಹೆಸರು ದಿ ಸಿನಿಮಾಸ್.